ಅಶ್ವಿನಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾಕಂದರೆ ಹೊರಗಡೆ ಹೋರಾಟಗಾರ್ತಿ ಈ ಥರ ಎಲ್ಲ ಇರ್ತಾರೆ, ಒಳಗಡೆ ಬರ್ತಾರೆ, ಅದೇ ಅಗ್ರೆಷನ್ನ ಫಾಲೋ ಮಾಡ್ತಾರೆ. ಒಂದಿಷ್ಟು ನಿಮ್ಮ ಉಳಿದ ಕಂಟೆಸ್ಟೆಂಟ್ಗಳಿಗೆಲ್ಲ ಬೇಜಾರಾಗುತ್ತೆ. ನಿಮಗೆ ಭಯ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಅದು? ಭಯ ಕ್ರಿಯೇಟ್ ಮಾಡಲಿಲ್ಲ. ಅಂದರೆ ನಂಗೆ ಹೊರಗಡೆ ಅವರು ಫಸ್ಟ್ ಇನಿಷಿಯಲಿ ನನಗೆ ಅವರು ಹೋರಾಟ ಮಾಡ್ತಿರೋದೆಲ್ಲ ಗೊತ್ತಿಲ್ಲ. ಬಟ್ ಅವರನ್ನ ಸೀರಿಯಲಲ್ಲಿ ನಾನು ನೋಡಿರ್ತೀನಿ. ಸೊ ಆ ಒಂದು ಇಂಪ್ರೆಷನ್ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಯಾಕೆ ಏನೇ ಆದರೂ ಏಜಲ್ಲಿ ಅವರು ದೊಡ್ಡವರು ಅನ್ನೋದೊಂದು ತಲೆಯಲ್ಲಿರುತ್ತೆ, ಆ ಮೆಚ್ಯೂರಿಟಿ ಇರುತ್ತೆ ಅಂತ. ಕೆಲವು VT ಪ್ಲೇ ಮಾಡ್ತಾರೆ ವೀಕೆಂಡಲ್ಲಿ, ರಕ್ಷಿತಂದು ಆಗಿರ್ಬೋದು, ಇನಿಷಿಯಲ್ ಡೇಸಿಂದನೇ. ನಾನು ಅವ್ರಿಗೆ ಹೇಳ್ತೀನಿ, ನಂಗೆ ಆ್ಯಕ್ಚುಲಿ ನಿಮ್ಮ ಮೇಲೆ ಬೇರೆಯೇ ಇಂಪ್ರೆಷನ್ ಇತ್ತು, ನೀವು ಹೀಗೆಲ್ಲ ಮಾಡಿದ್ರಾ ಅಂತ. ಆಮೇಲೆ ಮತ್ತೆ ಅವರಿಲ್ಲ ಚೇಂಜ್ ಆದರೂ ಅನ್ನೋ 2.0 ವರ್ಷನ್ ಅಂತ ಏನೋ ಬರುತ್ತೆ. ನಾನು ಗಿಲ್ಲಿ ಕಾವ್ಯ ಮಾತಾಡುವಾಗ ಗಿಲ್ಲಿ ಕಾವ್ಯ ಇಬ್ಬರು ಹೇಳ್ತಾರೆ, ಇಲ್ಲ ಅವ್ರು ಚೇಂಜ್ ಆಗಿರಲ್ಲ. ನಂಗೆ ಎಲ್ಲೋ ಆ ಥರ ನಾವು ಯಾಕೆ ಒಂದು ಬ್ಯಾಗೇಜ್ ಇಟ್ಕೊಂಡು ನಾವೇ ಯಾಕೆ ಯೋಚನೆ ಮೈಟ್ ಬಿ ಇರ್ಬೋದು, ಜೆನ್ಯೂನಾಗಿ ಟ್ರೈ ಮಾಡಿರ್ಬೋದು ಅಂತ ಅವರಿಬ್ಬರು ಹೇಳ್ತಾರೆ, ನೋಡ್ಕೊ ಅಂತ. ಆ್ಯಂಡ್ ಈ ವಾರ ಆ್ಯಕ್ಚುಲಿ ಅವ್ರು ತುಂಬ ಫ್ಲಿಪ್ ಆದರೂ ಥರನೇ ಅನಿಸ್ತು ನಂಗೆ ಸ್ವಲ್ಪ. ಅವರು 2.0 ಅಂತ ಏನು ಇದ್ದರು ಅದಕ್ಕೆ ಫುಲ್ ಉಲ್ಟಾನೇ ತುಂಬ ಅವರು ಗಿಲ್ಲಿನ ತುಂಬ ಕೆಳಗಿಟ್ಟು ಮಾತಾಡಿದ್ದಾಗಿರ್ಬೋದು. ಅಥವಾ ಅವ್ನು ಹೇಳಿದ ತಕ್ಷಣ ಅಡುಗೆ ಮನೆಗೆ ಬರದೆ ಕುಕ್ಕಿಂಗಿಂದ ಬ್ಯಾಕ್ಔಟ್ ಆದರು, ಅಟ್ಲೀಸ್ಟ್ ಹೆಲ್ಪ್ಗೂ ಬರದೇ ಇರೋದು, ಅದೆಲ್ಲ ನೋಡಿದಾಗ ಇಟ್ ವಾಸ್ ಜಸ್ಟ್ ಹರ್ ಗೇಮ್ ಅಂತ ಅನಿಸ್ಬಿಡ್ತು.